ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮೋಟೋರೋಲಾ ಎಡ್ಜ್ 50 ವಿಷನ್. ಇದರಲ್ಲಿ ಅಪ್ಡೇಟ್ ಬಂದಿದೆ. ಅದು ಯಾವ ಅಪ್ಡೇಟ್ ಅಂದರೆ ಆಂಡ್ರಾಯ್ಡ್ 15 ಅಪ್ಡೇಟ್. ಈ ಆಂಡ್ರಾಯ್ಡ್ 15 ಅಪ್ಡೇಟ್ ಎಷ್ಟಿದೆ ಅಂತ ಇದರಲ್ಲಿ ನೋಡೋಣ. ಅಂದರೆ 1.92 GB ಅಪ್ಡೇಟ್ ಕೊಟ್ಟಿದ್ದಾರೆ. ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಂಜಾಯ್ ಸ್ಮೂತ್ ಗ್ರಾಫಿಕ್ಸ್, ಫಾಸ್ಟರ್ ಆ್ಯಪ್ ಪರ್ಫಾರ್ಮೆನ್ಸ್, ಸ್ಕ್ರೀನ್ ರೆಕಾರ್ಡಿಂಗ್, ನೋಟಿಫಿಕೇಷನ್, ಅರ್ಲಿ ಸ್ವಿಚ್ ಬಿಟ್ವೀನ್ ಲ್ಯಾಂಗ್ವೇಜ್, ಇವೆಲ್ಲ ಫೀಚರ್ಸ್ ಇದರಲ್ಲಿ ಬರ್ತಿದೆ. ಈಗ ಅಪ್ಡೇಟ್ ಕೊಡೋಣಂತೆ. ಇದರಲ್ಲಿ ಅಪ್ಡೇಟು 6 ಸ್ಟೆಪ್ಸಲ್ಲಿ ಆಗುತ್ತೆ. ಈಗ 6% ಆಗಿದೆ. ಈಗ ಅಪ್ಡೇಟ್ ಕಂಪ್ಲೀಟ್ ಆಗಲು ಬಂದಿದೆ. ಈಗ ರಿಸ್ಟಾರ್ಟ್ ಮಾಡೋಣಂತೆ. ಈಗ ರಿಸ್ಟಾರ್ಟ್ ಆಗ್ತಿದೆ. ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ. ಇದು ಅಲೋ ಮೋಟೋ ಅಂತ ಬಂದಿದೆ. ಇದು ಅಲೋ UI, ಅದಕ್ಕೋಸ್ಕರ. ಈಗ ಇದು ಅಪ್ಡೇಟ್ ಆಗಿದೆ. ಈಗ ಇದು ಮೊಬೈಲ್ ಪೂರ್ತಿ ಪ್ರೊಸೆಸ್ ಆಗ್ತಿದೆ. ಪ್ರೊಸೆಸ್ ಆಮೇಲೆ ಈ ಟೈಪ್ ಬರುತ್ತೆ. ಈಗ ಅದು ಒಂದು 3 ಆ್ಯಪ್ಸ್ ಹೊಸ ಬಂದಿದೆ. ಬೇಕಾದ್ರೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಾಂದರೆ ನೋ ಅಂತ ಕೊಡಬೇಕು. ನಾನು ಎಸ್ ಅಂತ ಕೊಟ್ಟೆ. ಇದು ಅಪ್ಡೇಟ್ ಆಗಿದೆ. ಆದರೂ ಇದರಲ್ಲಿ ಆಲ್ಮೋಸ್ಟು ಹೊಸದೇನು ಬಂದಿಲ್ಲ. ಸೇಮ್ ಆಂಡ್ರಾಯ್ಡ್ 15ನಲ್ಲಿ ಮತ್ತು 14ಗೆ ಆ್ಯಪ್ಸ್ಗಳು ಸೇಮ್ ಟು ಸೇಮ್ ಕಾಣ್ತಿದ್ದಾವೆ. ನೋಟಿಫಿಕೇಷನ್ ಪ್ಯಾನ್ ನೋಡಿದ್ರೆ ಅಲ್ಲೂ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇದೆ. ಏನಪ್ಪ ಅಂದರೆ ಬ್ಲೂಟೂತ್ ಆನ್ ಮಾಡೋಕ್ಕಾದಾಗ ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾದಾಗ ಮಾತ್ರ ಚೇಂಜ್ ಆಗಿದೆ. ಇಲ್ಲೇ ನೋಡಿರಿ, ಆಂಡ್ರಾಯ್ಡ್ 15 ಕಂಪ್ಲೀಟ್ ಆಗಿದೆ. ನೋಡಿರಿ, ಈಗ ನೋಟಿಫಿಕೇಷನ್ ತೋರಿಸಿದ್ರೆ ಅಲ್ಲಿ ಪಾಸ್ಪೋರ್ಟು ಹಂಗೆ ಇದೆ. ಉಳಿದೆಲ್ಲ ಪ್ಯಾನಲ್ಸು ಡಿಸೈನು ಚೇಂಜ್ ಮಾಡಿಲ್ಲ, ಸೇಮ್ ಟು ಸೇಮ್ ಇದೆ. ಇದರಲ್ಲಿ ಏನು ಚೇಂಜ್ ಆಗಿದೆ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಿ ಮೇಲೆ ನಿಮಗೆ ಮೊದಲಿಗೆ ಭಾಳ ಆಪ್ಷನ್ ಕೊಡ್ತಿದ್ದಿಲ್ಲ, ಆದರೆ ಇವಾಗ ಭಾಳ ಆಪ್ಷನ್ ಕೊಡ್ತಿದ್ದಾರೆ. ಟಚ್ ಪಾಯಿಂಟ್ ಮತ್ತು ಇದರಲ್ಲಿ ನೀವು ಸೌಂಡ್ ಆಗೋದ್ರೆ ಬರೀ ಹೆಡ್ಫೋನ್ ಕೇಳಿಸೋದು, ಇಲ್ಲ ಮೈಕ್ ಮತ್ತು ಸಿಸ್ಟಮಿಂದ ಕೇಳಿಸೋದು, ಇಲ್ಲಾಂದರೆ ಇದನ್ನು ಮ್ಯೂಟ್ ಮಾಡೋದು. ಇದು ಡಿಸ್ಪ್ಲೇದಾಗೆ ನಿಮಗೆ ಫುಲ್ ಡಿಸ್ಪ್ಲೇ ಬೇಕಾ, ಇಲ್ಲ ಬರೀ ಸಿಂಗಲ್ ಆ್ಯಪ್ ಇರೋದು ಬೇಕಾ, ಅದನ್ನು ಮಾಡ್ಬೋದು.
ನಿಮಗೆ ಕ್ಯಾಮ್ರಾ ಬೇಕಂದರೆ ಕ್ಯಾಮ್ರಾನ ಯೂಸ್ ಮಾಡ್ಕೋಬೋದು ಇದ್ರಾಗೆ. ಆಮೇಲೆ ನೀವು ಟಚ್ ಪಾಯಿಂಟನ್ನ ಎಲ್ಲಿ ಒತ್ತಿದ್ದೀರ ಆ ಟಚ್ ಪಾಯಿಂಟ್ ನಿಮಗೆ ತೋರಿಸುತ್ತೆ, ಅದನ್ನು ಇದರಲ್ಲಿ ಮಾಡ್ಬೋದು. ಇದನ್ನು ಇದರಲ್ಲಿ ಕೊಟ್ಟಿದ್ದಾನೆ. ಬ್ಲೂಟೂತ್ನಲ್ಲಿ ಮೊದಲು ನೀವು ಪೂರ್ತಿ ಹೋಗಿ ಆನ್ ಮಾಡಬೇಕಿತ್ತು, ಆದರೆ ಇವಾಗ ನೀವು ಒತ್ತಿರೋ ಸಾಕು, ಇಲ್ಲೇ ಡಿವೈಸ್ ನೇಮ್ ತೋರಿಸುತ್ತೆ, ನೀವು ಇಲ್ಲೇ ಒತ್ತಿ ಕನೆಕ್ಟ್ ಮಾಡ್ಕೋಬೋದು. ಈ ಮೊಬೈಲ್ನ ಅಬೌಟ್ನಲ್ಲಿ ಹೋದರೆ ಹಾಗೂ ಇದರಲ್ಲಿ ಡಿವೈಸ್ ಡೀಟೇಲ್ಸ್ ಹೋಗಿ ಆ್ಯಂಡ್ರಾಯ್ಡ್ ವರ್ಷನ್ ಒತ್ತಿದರೆ ಆಮೇಲೆ ಅಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ 15 ಬಂದಿದೆ. ಆ್ಯಂಡ್ರಾಯ್ಡ್ ವರ್ಷನ್ 15 ಈ ಟೈಪ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.